ಕುಮದ್ವತಿ ನದಿಗೆ ವಿಷಪೂರಿತ ನೀರನ್ನು ಹರಿಬಿಡುತ್ತಿದೆ ಕಾರ್ಖಾನೆ. ದನಕರಗಳು, ಜಲಜೀವಿಗಳು ಸೇರಿದಂತೆ ಮನುಷ್ಯನಿಗೂ ಅಪಾಯ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಹಾವೇರಿ ಜಿಲ್ಲೆಯಲ್ಲಿ ಹರಿಯುವ 4 ನದಿಗಳ ಒಡಲು ಬರಿದಾಗಿದೆ. ಜೀವಜಲಕ್ಕಾಗಿ ಜಿಲ್ಲೆಯ ಜನರು ಪರದಾಡ್ತಿದ್ದಾರೆ. ನೀರಿಗಾಗಿ ನಿತ್ಯ ಹೋರಾಟ, ಮನವಿಯನ್ನ ಜನರು ಮಾಡಿಕೊಳ್ತಿದ್ದಾರೆ. ಜನರ ದಾಹ ತೀರಿಸಲು ಜಿಲ್ಲಾಡಳಿತ ಹೆಣಗಾಡುತ್ತಿದೆ. ಇಂಥ ಶೋಚನೀಯ ಸ್ಥಿತಿಯಲ್ಲಿ ಕುಮದ್ವತಿ ನದಿಗೆ ರಾಸಾಯನಿಕ ಯುಕ್ತ ನೀರು ಬಿಟ್ಟು ಕಾರ್ಖಾನೆಯು ಮಾಲೀಕರು ಜನಜೀವದ ಜೊತೆ ಚೆಲ್ಲಾಟವನ್ನ ಆಡುತ್ತಿದ್ದಾರೆ. ಜೊತೆಗೆ ಇಂದು ಸಾವಿರಾರು ಮೀನುಗಳು ಕೂಡ ಸತ್ತು ದಡಕ್ಕೆ ಬಂದು ನಿಂತಿವೆ. ಹೌದು, ಹಾವೇರಿ ಜಿಲ್ಲೆಯ ಜೀವನಾಡಿ ಅದು ತುಂಗಭದ್ರಾ. ಈ ನದಿಯ ನೀರನ್ನ ಪಕ್ಕದ ದಾವಣಗೆರೆ ಮತ್ತು ಜಿಲ್ಲೆಯ ವಿವಿಧ ತಾಲೂಕಿಗೆ ಬಹುಗ್ರಾಮ ನೀರು ಕುಡಿಯುವ ಯೋಜನೆ ಅಡಿ ಸರಬರಾಜು ಆಗುತ್ತಿದೆ. ಆದರೆ ಈ ನೀರು ಈಗ ಕಲುಷಿತವಾಗುತ್ತಿರುವುದು ಕಂಡುಬಂದಿದೆ. ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೊಳೆಹಲ್ವೇರಿ ಮತ್ತು ಇಟಗಿ ಸಮೀಪ ಹರಿಯುವ ನದಿಗೆ ಗೋಲ್ಡನ್ ಹ್ಯಾರಿಸ್ ಎನ್ನುವ ಕಾರ್ಖಾನೆಯ ರಾಸಾಯನಿಕಯುಕ್ತ ನೀರು ಬಿಡುತ್ತಿದೆ. ಕಳೆದ 4-5 ದಿನದಿಂದ ನಿರಂತರವಾಗಿ ನದಿ ನೀರು ಬಿಡುತ್ತಿದ್ದು ನದಿ ಕಬ್ಬು ನಾರುತ್ತಿದೆ. ಈ ನೀರು ಮುಂದೆ ತುಂಗಭದ್ರಾ ನದಿಗೆ ಸಂಗಮವಾಗುತ್ತಿದೆ. ಸದ್ಯ ಈ ನೀರು ಕುಡಿದು 4 ಮೇಕೆ ಸಾವನ್ನಪ್ಪಿ ಜಾನುವಾರುಗಳು ಅಸ್ವಸ್ಥಗೊಂಡಿದ್ದಾವೆ. ಇದರ ಜೊತೆಗೆ ನೀರಲ್ಲಿದ್ದ ಮೀನುಗಳು ಸಾವನ್ನಪ್ಪಿವೆ. ಈ ಗೋಲ್ಡನ್ ಹ್ಯಾರಿಸ್ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಏನು ಹನುಮನಹಳ್ಳಿ ಮತ್ತು ತರದಳ್ಳಿ ಮಧ್ಯದಲ್ಲಿ ಏನು ಗೋಲ್ಡನ್ ಯಾಚರೀಸ್ ಕಂಪನಿ ಏನಿದೆ, ಆ ಕಂಪನಿಯ ಕಲುಷಿತ ನೀರನ್ನು ಕಳೆದ ಬಾರಿ ನಾವು ಹೋರಾಟಗಳನ್ನು ಮಾಡಿದ್ವಿ. ಆದರೆ ಇವತ್ತಿನ ಒಂದು ನೀರನ್ನು ತೆಗಿಲಿಕ್ಕೆ ಆಗಿಲ್ಲ. ಆ ನೀರಿನಿಂದ ಇವತ್ತು ತುಂಗಭದ್ರಾ ನದಿಯ ನೀರು ಈ ಕುಮದ್ವತಿಗೆ ನುಗ್ಗಿ ಇವತ್ತು ಅಲ್ಲಿ ಜಲಚರ ಇರುವಂಥ ಪ್ರಾಣಿಗಳು, ಇವತ್ತು ಮೀನುಗಳು ಸತ್ತಿದವು. ಇದಕ್ಕೆ ಕಾರಣ ಏನು? ಇವತ್ತು ಪರಿಸರ ಇಲಾಖೆಯವರು ಕೂಡ ನಿರ್ಲಕ್ಷ್ಯ ಭಾವನೆಯಿಂದ ಇವತ್ತು ಜಲಚರ ಪ್ರಾಣಿಗಳು ಸತ್ತಿದವು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ಮಾಡಿ ಏನು ಆ ಕಂಪ್ನಿ ಮ್ಯಾಗ ಕೇಸ್ ಮಾಡ್ಬೇಕಂತ ಹೇಳಿದ್ವಿ. ಆ ಕಂಪ್ನಿ ಮ್ಯಾಗ ಇಲ್ಲಿವರೆಗೂ ಕೇಸ್ ಮಾಡಲಿಕ್ಕೆ ನಿರ್ಲಕ್ಷ್ಯ ಭಾವನೆ ತೋರ್ತಾ ಇದ್ರಿ. ಕೂಡಲೇ ಏನು ಜಲಚರ ಪ್ರಾಣಿಗಳು ಇನ್ನೂ ಸಾಯ್ತಾ ಇದಾವೆ. ಈಗ ಅಲ್ಲಿ ಜಾಕ್ವಲಿಗೆ ಹೋತಂದ್ರೆ ಇಡೀ ಆ ರಾಣೆಬೆನ್ನೂರು, ಬ್ಯಾಡಗಿ, ಅಲಿಗೇರಿ ಇವೆಲ್ಲ ನೀರುಗಳನ್ನು ಕುಡಿದು ಜನರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ನೋವುಗಳು ಆಗ್ತದವು. ನಿನ್ನೆ ಏನು ಅಲ್ಲಿ ಹುಡುಗರುಗಳು ಏನು ಕೆಲಸ ಮಾಡ್ತಾಯಿದ್ವು, ಆ ಹುಡುಗರುಗಳು ಸುಸ್ತಾಗಿ ಇವತ್ತು ಆಸ್ಪತ್ರೆಗೆ ಸೇರಿದ್ದಾರೆ. ಅಂಥ ಒಂದು ವಾಸನೆ ಭರಿತ ನೀರನ್ನು ಇವತ್ತು ಆ ಫ್ಯಾಕ್ಟ್ರಿ ಬಿಟ್ಟಿರೋದ್ರಿಂದ ಇವತ್ತು ಆ ಇರ್ತಕ್ಕಂಥ ಮೀನುಗಳು ಸತ್ತದವು. ಕೂಡಲೇ ಆ ಮೀನುಗಳು ಸತ್ತದವು ಅಂತಂದರೆ ಇನ್ನು ಮುಂದೆ ಅಲ್ಲಿರುವಂಥ ಒಂದು ನೀರು ಸಾರ್ವಜನಿಕರು ಏನು ಸೇವನೆ ಮಾಡ್ತಿದ್ದಾರೆ ಅವರು ಕೂಡ ಸಾಯ್ತಾರೆ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿದೆ. ಯಾಕಂದರೆ ಅದು ಸ್ಲೋ ಪಾಯ್ಸನ್ ಇದ್ದಂಗೆ. ಕೂಡಲೇ ಇದನ್ನು ಕಡಿವಾಣ ಹಾಕಲಿಕ್ಕೆ ಮುಂದಾಗಬೇಕಂತ ಈ ಮೂಲಕ ಅಧಿಕಾರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಂಪನಿ ಬೆಂಗಳೂರು ಮೂಲದ ಕಪಿಲ್ ಪಾಷಾ ಎಂಬುವರಿಗೆ ಸೇರಿದ್ದು ಎನ್ನುವುದು ಗೊತ್ತಾಗಿದೆ. ವರ್ಷಧಾರೆ ಆರಂಭವಾಗಿದ್ದರಿಂದ ಜೋರಾಗಿ ಮಳೆ ಬಂದು ತುಂಗಭದ್ರಾ ನದಿ ಒಡಲು ಸೇರಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುತ್ತಿದ್ದಾರೆ ರೈತರು. ಇಷ್ಟಾದರೂ ಕುಂಟು ನೆಪ ಹೇಳುತ್ತಿರುವ ಈ ಫ್ಯಾಕ್ಟರಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಎಂಬಂತೆ ನೀರನ್ನು ಟ್ಯಾಂಕರ್ಗಳ ಮೂಲಕ ಹೊರಹಾಕುವ ಕಣ್ಣಾಮುಚ್ಚಾಲೆ ಆಟ ನಡೆಸಿದೆ. ಒಟ್ಟಾರೆ ಕಾರ್ಖಾನೆಯ ಮಾಲೀಕರು ಲಕ್ಷಾಂತರ ಜನ ಅಲ್ಲದೆ ಪ್ರಾಣಿ ಪಕ್ಷಿಗಳ ಜೀವದ ಚೆಲ್ಲಾಟವಾಡುತ್ತಿದ್ದಾರೆ. ಉದ್ಯೋಗ ಸಿಗುತ್ತೆ ಎಂದು ಗ್ರಾಮದಲ್ಲಿ ಕಾರ್ಖಾನೆಗೆ ಅನುಮತಿಸಿ ನೀರು ಕೊಟ್ಟ ಗ್ರಾಮಸ್ಥರು ಅಪಾಯದಲ್ಲಿ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಡಿವಾಣ ಹಾಕಬೇಕಿದೆ.